Hello everyone, welcome back to my channel Learn English with Sujata Hatti. Dear KSET aspirant ಇವನ್ ಕ್ಲಾಸಲ್ಲಿ ನಾವು KSET ಜನರಲ್ ಪೇಪರ್ ಅಲ್ವಾ ಯೂನಿಟ್ 4 ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇದು ನೈನ್ತ್ ಸೀರೀಸ್ ಆಗಿರುತ್ತೆ. ಇದು ಇವತ್ತಿಗೆ 9th ಸೀರೀಸ್ ಆಗಿರುತ್ತೆ. ಸೊ ಯಾರೆಲ್ಲ KSETಗೆ ಪ್ರಿಪೇರ್ ಆಗ್ತಾ ಇದ್ದೀರೋ ಸೊ ಸೀರೀಸ್ 1ಇಂದ ಈ ಕಮ್ಯುನಿಕೇಷನ್ ಪೇಪರನ್ನು ನೋಡ್ತಾ ಬರ್ರಿ. ಯಾಕೆಂದರೆ ಕಮ್ಯುನಿಕೇಷನ್ ಪೇಪರ್ ಕೂಡ ಯೂನಿಟ್ 4ಅಲ್ಲಿ ಬರ್ತಕ್ಕಂಥದ್ದು. ಸೊ KSETಗೆ ತುಂಬ ಇಂಪಾರ್ಟೆಂಟಾಗಿ ಕ್ವಶನ್ಸನ್ನು ಕೇಳ್ತಕ್ಕಂತಹ ಒಂದು ಟಾಪಿಕ್ ಯಾವುದು ಅಂದರೆ ದಟ್ ಈಸ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅಥವಾ ಹೊಸದಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ಆಸ್ಪಿರೆಂಟಿಗೂ ಹೇಳ್ತಕ್ಕಂಥದ್ದು. ಸೊ ಡು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ನಾವು ಮಾಡ್ತಕ್ಕಂಥ ಪ್ರತಿಯೊಂದು KSETದ ಕ್ಲಾಸಸ್ಗಳು ಬಂದು ನಿಮಗೆ ತಲುಪುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕಮ್ಯುನಿಕೇಷನದ ಮಾದರಿಗಳು ಅಲ್ವಾ. ಲಾಸ್ಟ್ ಕ್ಲಾಸಲ್ಲಿ ನಾವು 3 ಮಾದರಿಗಳನ್ನು ನೋಡ್ತಾ ಹೋಗಿದ್ವಿ. ಸೊ ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್, ನೆಕ್ಸ್ಟು ಶಾನನ್ ಆ್ಯಂಡ್ ವೀವರ್ ಆಫ್ ಕಮ್ಯುನಿಕೇಷನ್ ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ಈ ಒಂದು ಕ್ಲಾಸಲ್ಲಿ ನಾವು ವಿಲ್ಬರ್ ಶ್ರೇಮ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅನ್ನು ನೋಡೋಣ. ನೆಕ್ಸ್ಟು ಬರ್ಲೋ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅನ್ನು ನೋಡೋಣ. ಸೊ ಇದರಲ್ಲಿ ಸಹ ಕ್ವಶನ್ ರೈಸ್ ಆಗ್ತಕ್ಕಂತಹ ಚಾನ್ಸಸ್ ಖಂಡಿತ ಇದೆ. ಸೊ ನೆಕ್ಸ್ಟ್ ಬರ್ಲೋ ಆಗಿಂದೆ ಮತ್ತು ಬರ್ಲನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಕೂಡ ಇದೆ. ನೆಕ್ಸ್ಟು ಲ್ಯಾನ್ಹ್ಯಾಮ್ ಕನ್ಸ್ಟ್ರಕ್ಷನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಇದೇ ಥರ ನಾವು ಟೋಟಲಿ ನಾವು 10 ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕಮ್ಯುನಿಕೇಷನನ್ನು ಅದು ಮಾಡೆಲ್ ಆಫ್ ಕಮ್ಯುನಿಕೇಷನನ್ನು ನೋಡ್ತಾ ಹೋಗ್ಬೋದು ಅಲ್ಲ. ಸೊ ಈ ಒಂದು ಕ್ಲಾಸಲ್ಲಿ ನಾವು ವಿಲ್ಬರ್ ಶ್ರೇಮ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ನೋಡ್ತಾ ಹೋಗೋಣ. ವಿಲ್ಬರ್ ಶ್ರೇಮ್ ಅವರು ಮಾಡಿರ್ತಕ್ಕಂತಹ ಈ ಕಮ್ಯುನಿಕೇಷನದ ಮಾದರಿಗಳು ಹೇಗಿದೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, 1954ರಲ್ಲಿ ಈ ವಿಲ್ಬರ್ ಶ್ರೇಮ್ ಮಾಡೆಲ್ ಆಫ್ ಕಮ್ಯುನಿಕೇಷನನ್ನು 1954ರಲ್ಲಿ ರಚನೆ ಮಾಡಲಾಯಿತು. ಈ ಕಮ್ಯುನಿಕೇಷನಲ್ಲಿ ರಿಸೀವರ್ ತುಂಬಾ ಮಹತ್ವದ ಘಟಕ ಆಗಿರ್ತಾನೆ ಅಲ್ವಾ. ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಸೊ ಇಲ್ಲಿ ಸೆಂಡರ್ ಇರ್ತಾನೆ, ಇಲ್ಲಿ ಲಾಸ್ಟಿಗೆ ಇರುತ್ತೆ ಅಂದರೆ ರಿಸೀವರ್ ಇರ್ತಾನೆ ಅಲ್ವಾ. ಸೆಂಡರು ತನ್ನ ಮಾಹಿತಿಯನ್ನು ಚಾನಲ್ ಮೂಲಕ ರಿಸೀವರ್ಗೆ ತಲುಪಿಸಿದಾಗ ಸೊ ರಿಸೀವರ್ ಅದಕ್ಕೆ ತಕ್ಕ ಹಾಗೆ ಏನು ಮಾಡ್ತಾನೆ, ಫೀಡ್ಬ್ಯಾಕನ್ನು ಕೊಡ್ತಾ ಹೋಗಬೇಕು ಅಲ್ವಾ. ಆ ಫೀಡ್ಬ್ಯಾಕನ್ನು ಕೊಟ್ಟಾಗ ಮಾತ್ರ ಆ ಒಂದು ಕಮ್ಯುನಿಕೇಷನ್ ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಕಮ್ಯುನಿಕೇಷನ್ ಆಗುತ್ತೆ. ಸೊ ಇಲ್ಲಿ ರಿಸೀವರ್ ಕೂಡ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಆ ರಿಸೀವರ್ ಕೊಡ್ತಕ್ಕಂಥ ಆ ಫೀಡ್ಬ್ಯಾಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಲಾಸ್ಟ್ ಕ್ಲಾಸಲ್ಲಿ ಸಹ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಕ್ಲಾಸಲ್ಲಿ ಸಹ ನಾವು ಈ ವಿಲ್ಬರ್ ಶ್ರೇಮ್ ಮಾಡೆಲ್ ಆಫ್ ಕಮ್ಯುನಿಕೇಷನಲ್ಲಿ ರಿಸೀವರ್ ತುಂಬ ಮಹತ್ವದ ಘಟಕ ಆಗಿರ್ತಾನೆ. ಸೊ ರಿಸೀವರನ್ನು ಆ್ಯಕ್ಟಿವ್ ಆಗಿರ್ತಾನೆ ಅಲ್ವಾ. ನಾವು ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದ್ವಿ ರಿಸೀವರ್ ಕೂಡ ಆ್ಯಕ್ಟಿವ್ ಆಗಿರ್ತಾನೆ. ಇಲ್ಲಿ ಈ ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಷನಲ್ಲಿ ಸೆಂಡರ್ ಅಷ್ಟೇ ಆ್ಯಕ್ಟಿವ್ ಆಗಿದ್ದ ಅಲ್ವಾ. ಸೊ ರಿಸೀವರಲ್ಲಿ ಪ್ಯಾಸಿವ್ ಆಗಿರ್ತಾನೆ. ಸೊ ಇಲ್ಲಿ ವಿಲ್ಬರ್ ಶ್ರೇಮ್ ಆಫ್ ಕಮ್ಯುನಿಕೇಷನಲ್ಲಿ ರಿಸೀವರ್ನು ಆ್ಯಕ್ಟಿವ್ ಆಗಿರ್ತಾನೆ ಅಲ್ವಾ. ಸೊ ಈ ಕಾರಣದಿಂದ ರಿಸೀವರನ್ನು ಮಾಹಿತಿಯನ್ನು ಪಡೆದು ಫೀಡ್ಬ್ಯಾಕ್ ಕೊಡ್ತಾ ಹೋಗ್ತಾನೆ ಅಲ್ವಾ. ಸೊ ವಿಲ್ಬರ್ ಶ್ರೇಮ್ ಅವರು ಹೇಳಿರ್ತಕ್ಕಂತಹ ಈ 5 ಘಟಕಗಳು ಯಾವ ಅಂತ ಡಿಸ್ಕಸ್ ಮಾಡೋಣ. ಟ್ರಾನ್ಸ್ಮಿಟರ್, ಎನ್ಕೋಡರ್, ಮೀಡಿಯಾ, ಡಿಕೋಡರ್ ಆ್ಯಂಡ್ ರಿಸೀವರ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಈ ರಿಸೀವರ್ ಬಂದ ತಕ್ಷಣ ನಾವು ದಟ್ ಈಸ್ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಯಾಕೆಂದರೆ ಯಾವ ಒಂದು ಕಮ್ಯುನಿಕೇಷನಲ್ಲಿ ಫೀಡ್ಬ್ಯಾಕ್ ಇರುತ್ತೋ, ಯಾವ ಒಂದು ಕಮ್ಯುನಿಕೇಷನಲ್ಲಿ ಆ ರಿಸೀವರ್ ರಿಸೀವ್ ಮಾಡಿರ್ತಕ್ಕಂಥ ಮಾಹಿತಿಗೆ ಫೀಡ್ಬ್ಯಾಕ್ ಕೊಡ್ತಾ ಹೋಗ್ತಾನೋ ಸೊ ದಟ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಟ್ರಾನ್ಸ್ಮಿಟರ್ ಅಂದರೆ ಏನು, ಎನ್ಕೋಡರ್ ಅಂದರೆ ಏನು ಅನ್ನೋದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಸೊ ಯಾರೆಲ್ಲ ಫಸ್ಟಿಂದ ನನ್ನ ಕಮ್ಯುನಿಕೇಷನ್ ಪೇಪರನ್ನು ನೋಡಿಲ್ವೋ ಸೊ ಫಸ್ಟಿಂದ ಕಮ್ಯುನಿಕೇಷನ್ ಪೇಪರನ್ನು ಸ್ಟಾರ್ಟ್ ಮಾಡಿ ನೋಡ್ತಾ ಬನ್ನಿ. ಈ ಟ್ರಾನ್ಸ್ಮಿಟರ್ ಅಂದರೆ ಏನು, ಎನ್ಕೋಡರ್ ಅಂದರೆ ಯಾರು, ಮೀಡಿಯಾ ಅಂದರೆ ಏನು, ಡಿಕೋಡಿಂಗ್ ಅಂದರೆ ಏನು, ರಿಸೀವರ್ ಅಂದರೆ ಏನು, ಈ ಕಮ್ಯುನಿಕೇಷನ್ ಪ್ರೋಸೆಸ್ಸಲ್ಲಿ ಕೆಲವೊಂದಷ್ಟು ಪ್ರೋಸೆಸ್ಗಳು ನಡೀತಾ ಹೋಗ್ತವೆ. ಸೊ ಅದನ್ನು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ. ಸೊ ಇಲ್ಲಿ ಟ್ರಾನ್ಸ್ಮಿಟರ್ ಅಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ಅಲ್ವಾ. ಎ ವ್ಯಕ್ತಿ ಇರ್ತಾನೆ, ಈ ಕಡೆ ಬಿ ವ್ಯಕ್ತಿ ಇರ್ತಾನೆ. ಸೊ ಇಬ್ಬರು ವ್ಯಕ್ತಿಗಳ ನಡುವೆ ಮಾಹಿತಿ ಏನಾಗ್ತಾ ಇದೆ ಅಂದರೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಟ್ರಾನ್ಸ್ಮಿಟರ್ ಅಂತ ಕರಿತೀವಿ. ಸೊ ಎನ್ಕೋಡದ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ಕೂಡ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಅಲ್ವಾ. ಸೊ ಸೆಂಡರನ್ನು ಎನ್ಕೋಡದ ಕೆಲಸವನ್ನೇ ಮಾಡ್ತಾನೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಂಡರ್ ಏನು ಕೆಲಸ ಮಾಡ್ತಾನೆ ಅಂತ ಕ್ವಶನ್ ಕೂಡ ರೈಸ್ ಆಗಿದೆ. ಸೆಂಡರನ್ನು ಎನ್ಕೋಡದ ಕೆಲಸ ಮಾಡಿದರೆ ಅಲ್ವಾ, ರಿಸೀವರನ್ನು ಡಿಕೋಡದ ಕೆಲಸ ಮಾಡ್ತಾನೆ. ನೋಡಿ ಇಲ್ಲೇ ಇದೆ. ಸೊ ಟ್ರಾನ್ಸ್ಮಿಟರ್ ಅಂದರೆ ಇಲ್ಲಿ ಸೆಂಡರ್ ಆಗ್ತಾನೆ. ಸೊ ಎನ್ಕೋಡಿಂಗ್ ಅಂದರೆ ಈ ಸೆಂಡರದ ಕೆಲಸವನ್ನು ಮಾಡ್ತಕ್ಕಂಥ ಸೆಂಡರನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಎನ್ಕೋಡಿಂಗ್ ಅಂತ ಕರಿತೀವಿ. ಇಲ್ಲಿ ಮೀಡಿಯಾ ಇದೆ ನೋಡಿ. ಇಲ್ಲಿ ಈ ಮೀಡಿಯಾವನ್ನು ನಾನು ಚಾನಲ್ ಅಂತ ಕೂಡ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ. ಈ ಮೀಡಿಯಾವನ್ನು ನಾವು ಚಾನಲ್ ಅಂತಲೂ ಕರಿಬೋದು. ನೆಕ್ಸ್ಟ್ ಡಿಕೋಡಿಂಗ್, ಮಾಹಿತಿ ಅಂದರೆ ಆ ಸೆಂಡರನ್ನು ಕಳುಹಿಸಿದ ಮಾಹಿತಿ
ಯಾವುದ್ರ ಮೂಲಕ ಕಳಿಸ್ತಾನೆ, ಯಾವುದಾದ್ರೂ ಒಂದು ಚಾನಲ್ನ ಮೂಲಕ ಕಳಿಸ್ತಾ ಹೋಗ್ತಾನೆ. ಸೊ ಆ ಚಾನಲ್ ಮೂಲಕ ಕಳಿಸಿರ್ತಕ್ಕಂಥ ಆ ಮಾಹಿತಿ ಏನಿದೆ ಅಲ್ವಾ, ಅದು ರಿಸೀವರನ್ನು ಡಿಕೋಡಿಂಗದ ಮೂಲಕ ಏನು ಮಾಡ್ತಾನೆ, ಆ ಮಾಹಿತಿಯನ್ನು ರಿಸೀವ್ ಮಾಡ್ತಾನೆ. ತನ್ನದೇ ಆಗಿರ್ತಕ್ಕಂತಹ ಭಾಷೆಯಲ್ಲಿ ಸಂಜ್ಞೆಯ ಮೂಲಕ ಅಲ್ವಾ, ಸೊ ಅದನ್ನೇನು ಮಾಡ್ತಾನೆ, ಡಿಕೋಡಿಂಗ್ ಮಾಡಿ ತನ್ನದೇ ಆಗಿರ್ತಕ್ಕಂತಹ ಒಂದು ವೇದಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ರಿಸೀವರ್ ಮಾಡ್ತಾ ಹೋಗ್ತಾನೆ. ಅದಕ್ಕೆ ಈ ರಿಸೀವರದ ಏನು ಡಿಕೋಡಿಂಗದ ಕೆಲಸ ಯಾರು ಮಾಡ್ತಾರೆ ಅಂದರೆ ದಟ್ ಈಸ್ ಅ ರಿಸೀವರ್ ಮಾಡ್ತಾನೆ. ಎನ್ಕೋಡದ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ಕ್ವಶನ್ ಆಗಿದೆ. ದಟ್ ಈಸ್ ಅ ಸೆಂಡರ್. ಓಕೆ, ಸೆಂಡರು ಎನ್ಕೋಡದ ಕೆಲಸ ಮಾಡಿದರೆ ರಿಸೀವರು ಡಿಕೋಡದ ಕೆಲಸ ಮಾಡ್ತಾನೆ. ಇದರಲ್ಲಿ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ನೋಡಿ, ಇಲ್ಲಿ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಅದನ್ನು ನಾವು ಕನ್ನಡದಲ್ಲಿ ಕ್ಷೇತ್ರದ ಅನುಭವ, ಇದಕ್ಕೆ ಹೆಚ್ಚಾಗಿ ಮಹತ್ವವನ್ನು ನೀಡಿರ್ತಕ್ಕಂತಹ ವ್ಯಕ್ತಿ ಯಾರಂದರೆ ದಟ್ ಈಸ್ ಅ ವಿಲ್ಬರ್ ಶ್ರೇಮ್ ಅಲ್ವಾ. ಕ್ವಶನ್ ಯಾವ ರೀತಿ ಆಗಿದೆ ಅಂದರೆ, ಈ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಅಥವಾ ಈ ಅನುಭವ ಕ್ಷೇತ್ರಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿರ್ತಕ್ಕಂತಹ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಯಾವುದು ಅಂತ ಕೇಳಿದರೆ ದಟ್ ಈಸ್ ವಿಲ್ಬರ್ ಶ್ರೇಮ್ ಆಫ್ ಕಮ್ಯುನಿಕೇಷನ್. ವಿಲ್ಬರ್ ಶ್ರೇಮ್ ಮಾಡೆಲ್ ಆಫ್ ಕಮ್ಯುನಿಕೇಷನಲ್ಲಿ ನಾವು ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ಗೆ ತುಂಬಾ ಮಹತ್ವವನ್ನು ನೀಡಿದ್ದಾರೆ. ಓಕೆ, ಇದು ವಿಲ್ಬರ್ ಶ್ರೇಮ್ ಅವರ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಆದರೆ ನೆಕ್ಸ್ಟ್ ಬರ್ಲೋ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬರ್ಲೋ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಇದನ್ನು ಡೇವಿಡ್ ಬರ್ಲೋರವರು 1960ರಲ್ಲಿ ರಚನೆ ಮಾಡ್ತಾರೆ. ಇದರ ಹೆಸರು SMCR ಅಲ್ವಾ. SMCR ಅಂದರೆ ಎಸ್ ಅಂದರೆ ಸೆಂಡರು, ಎಮ್ ಅಂದರೆ ಮೆಸೇಜರು, ಸಿ ಅಂದರೆ ಚಾನಲ್, ಆರ್ ಅಂದರೆ ರಿಸೀವರ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. SMದ ಫುಲ್ ಫಾರ್ಮ್ ಕೇಳ್ಬೋದು. SMCR ಕಾನ್ಸೆಪ್ಟನ್ನು ಕೊಟ್ಟವ್ರು ಯಾರು ಅಂದರೆ ಬರ್ಲೋ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಥವಾ ಡೇವಿಡ್ ಬರ್ಲೋರ್ ಅವರು ಕೊಡ್ತಾರೆ. ಈ ಬರ್ಲೋ ಮಾಡೆಲ್ ಆಫ್ ಕಮ್ಯುನಿಕೇಷನಲ್ಲಿ ಇದು ಶಾನನ್ ಮತ್ತು ವೀವರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ನ ಲಾಸ್ಟ್ ಕ್ಲಾಸಲ್ಲೇ ಡಿಸ್ಕಸ್ ಮಾಡಿದ್ವಿ. ಸೊ ಯಾರೆಲ್ಲ ನನ್ನ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರೋ, ಸೊ ಲಾಸ್ಟ್ ಕ್ಲಾಸಿಂದ ಫಸ್ಟ್ ಸೀರೀಸಿಂದ ಬನ್ನಿ, ಕಂಪ್ಲೀಟಾಗಿ ನಿಮಗೆ ಕಮ್ಯುನಿಕೇಷನ್ ಪೇಪರ್ ಅರ್ಥ ಆಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಬರ್ಲೋ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಶಾನನ್ ಆ್ಯಂಡ್ ವೀವರ್ ಮಾಡೆಲ್ ಆಫ್ ಕಮ್ಯುನಿಕೇಷನನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಪರಿಚಿತ ಭಾಗ, ಅದರ ಹ್ಯಾಸ್ ಇಟ್ ಈಸ್ ಭಾಗ ಯಾವುದಾಗಿರುತ್ತೆ ಅಂದರೆ ದಟ್ ಈಸ್ ಅ ಬರ್ಲೋ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಸಹ ನಾವು ಸೆಂಡರ್ ಇರ್ತಾನೆ ಅಲ್ವಾ, ಸೆಂಡರ್ಗೆ ಮುಖ್ಯವಾಗಿ ಮಾಹಿತಿಯನ್ನು, ಆ ಸಂದೇಶವನ್ನು ಕಳುಹಿಸ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಅಂದರೆ ಆ ಸಂದೇಶವನ್ನು ಕಳುಹಿಸುವಾಗ ಅವನಿಗೆ ಇರಬೇಕಾಗಿರ್ತಕ್ಕಂತಹ ಕೌಶಲ್ಯ ಏನಿರಬೇಕು, ಅವನಲ್ಲಿ ಸೆಂಡರ್ಗೆ ಮುಖ್ಯವಾಗಿ ಮಾತನಾಡ್ತಕ್ಕಂತಹ ಕೌಶಲ್ಯ ಇರಬೇಕು ಅಲ್ವಾ, ಒಳ್ಳೆಯ ದೃಷ್ಟಿಕೋನ ಇರಬೇಕು, ಅವನಲ್ಲಿ ಒಳ್ಳೆಯ ಜ್ಞಾನ ಇರಬೇಕು, ನೆಕ್ಸ್ಟು ಸಾಮಾಜಿಕ ರಚನೆ, ಸಂಸ್ಕೃತಿಯ ಬಗ್ಗೆ ಅರಿವು ಅಲ್ವಾ. ಇಷ್ಟು ಇದ್ದಾಗ ಮಾತ್ರ ಒಂದು ಒಳ್ಳೆಯ ಕಮ್ಯುನಿಕೇಷನ್, ಒಳ್ಳೆಯ ಸೆಂಡರ್ ಕೊಡ್ತಕ್ಕಂತಹ ಮಾಹಿತಿ ಹೇಗಿರುತ್ತೆ ಅಂದರೆ ಒಂದು ಗುಣಮಟ್ಟದ್ದಾಗಿರುತ್ತೆ ಅಂತ ಒಂದು ನಂಬಿಕೆ ಅಲ್ವಾ. ಸೊ ಸೆಂಡರ್ಗೆ ಯಾವಾಗಲೂ ನಾವು ತನ್ನದೇ ಆಗಿರ್ತಕ್ಕಂಥ ಒಂದಷ್ಟು ಸ್ಪೀಕಿಂಗ್ ಸ್ಕಿಲ್ ಇರಬೇಕು, ತನ್ನದೇ ಆಗಿರ್ತಕ್ಕಂಥ ಒಂದಷ್ಟು ನಾಲೆಡ್ಜ್ ಇರಬೇಕು. ಓಕೆ, ಈ ಕನ್ಸ್ಟ್ರಕ್ಟ್ ಅಂತೀವಲ್ವ, ಈ ಸೋಷಿಯಲ್ ಕನ್ಸ್ಟ್ರಕ್ಟ್ ಇರಬೇಕು, ಯಾವ ರೀತಿ ಸಾಮಾಜಿಕವಾಗಿ ತಾನು ಮಾತನಾಡಬೇಕು, ಯಾವ ರೀತಿ ಸಂದೇಶವನ್ನು ಹಂಚಿಕೊಳ್ಳಬೇಕು ಅನ್ನುವಂತಹ ಒಂದು ದೃಷ್ಟಿಕೋನ ಯಾರು ಸೆಂಡರ್ ಹೊಂದಿರಬೇಕಂತ ಹೇಳ್ತಾನೆ ಅಲ್ವಾ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಮೆಸೇಜರ ಕೆಲಸ ಏನು? ಮೆಸೇಜ್ ಅಂದ್ರೆ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ ನಾವು ಅಲ್ವಾ. ಮೆಸೇಜ್ ಅಂದರೆ ಇನ್ಫಾರ್ಮೇಷನ್. ಸೊ ಇಲ್ಲಿ ಸೆಂಡರನ್ನು ತನ್ನ ಮಾಹಿತಿಯನ್ನು, ತನ್ನಲ್ಲೇ ಇರ್ತಕ್ಕಂತಹ ನಾಲೆಡ್ಜನ್ನು, ಸಾಮಾಜಿಕ ರಚನೆಯನ್ನು, ತನ್ನದೇ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನು ಇನ್ಫಾರ್ಮೇಷನದ ಮೂಲಕ ಅಥವಾ ಮೆಸೇಜದ ಮೂಲಕ ಏನು ಮಾಡ್ತಾನೆ, ರಿಸೀವರ್ಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಸೊ ಅದಕ್ಕೂ ಮುಂಚೆ ಯಾವ ಮಾರ್ಗದಿಂದ ಅಂದರೆ ಯಾವುದಾದ್ರೂ ಒಂದು ಮಾರ್ಗದಿಂದ ಇವನು ಮಾಹಿತಿಯನ್ನು ತಲುಪಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಈ ಸೆಂಡರ್ ಮಾಡ್ತಾ ಹೋಗ್ತಾನೆ. ಇದು ಇನ್ಫಾರ್ಮೇಷನ್. ಆದರೆ ನೆಕ್ಸ್ಟು ಚಾನಲ್, ಥರ್ಡ್ ಚಾನಲ್. ಸೊ ಕೇಳುವವರು ನೋಡುವುದು ಅಲ್ವಾ. ಈ ಚಾನಲ್ನ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಸೆಂಡರನ್ನು ಕಳುಹಿಸಿರ್ತಕ್ಕಂತಹ ಮಾಹಿತಿಯನ್ನು ಅಲ್ವಾ ಕೇಳುವವರು ಇರಬೇಕು, ನೋಡುವಂಥದ್ದಿರಬೇಕು ಅಲ್ವಾ, ಅದನ್ನು ಸ್ಪರ್ಶಿಸುವಂತಹ ಜ್ಞಾನ ಇರಬೇಕು, ರುಚಿ ಇರ್ಬೋದು, ವಾಸನೆ ಇರ್ಬೋದು ಅಲ್ವಾ. ಸೊ ಇದಿಷ್ಟರ ಕೆಲಸ ಆ್ಯಸ್ ಅ ರಿಸೀವರ್ ಆಗಿಯೂ ಸಹ ರಿಸೀವರನ್ನು ಇರಬೇಕು. ಯಾವುದ್ರ ಮೂಲಕ ಆ ರಿಸೀವ್ ಮಾಡ್ತಾನೋ ಅಥವಾ ಯಾವುದ್ರ ಮೂಲಕ ಸೆಂಡರ್ ಅದನ್ನು ಸೆಂಡ್ ಮಾಡ್ತಾನೋ ಅನ್ನೋದ್ರ ಮೂಲಕ ಒಂದು ಗುಡ್ ಕಮ್ಯುನಿಕೇಷನ್ ನಿಂತಿರುತ್ತೆ ಅಲ್ವಾ. ಸೊ ಇಲ್ಲಿ ಆರ್ ಅಂತ ಬಂದಿದೆ. ಸೊ ರಿಸೀವರು ಇಲ್ಲಿ ಮಾಲಿನ್ಯ ಆಗಿದೆ. ಇದು ಮಾತಿನ ಕಲೆ, ಇದು ಅಲ್ವಾ, ಮಾತಿನ ಕಲೆ, ದೃಷ್ಟಿಕೋನ, ಜ್ಞಾನಕ್ಕೆ ಸಾಮಾಜಿಕ ರಚನೆ ಮತ್ತು ಸಂಸ್ಕೃತಿ ಹ್ಯಾಸ್ ಅ ಸೇಮ್. ಈ ಸೆಂಡರ್ಗೆ ಇರ್ತಕ್ಕಂತಹ ಎಲ್ಲ ಜ್ಞಾನ, ದೃಷ್ಟಿಕೋನ, ಮಾತನಾಡ್ತಕ್ಕಂತಹ ಕೌಶಲ್ಯ, ಮಾತಿನ ಕೌಶಲ್ಯ ಅಲ್ವಾ, ಈ ಸಾಮಾಜಿಕ ರಚನೆ ಅಲ್ವಾ, ಈ ಸೋಷಿಯಲ್ ಕನ್ಸ್ಟ್ರಕ್ಟ್ ಅಂತ ಹೇಳ್ತೀವಲ್ಲ, ನೆಕ್ಸ್ಟ್ ಸಂಸ್ಕೃತಿ. ಸೊ ಇದಿಷ್ಟು ಯಾವ ರೀತಿ ಈ ಸೆಂಡರನ್ನ ಬಳಿ ಇರುತ್ತೋ ಜ್ಞಾನ, ಸೊ ಅದೇ ಆ್ಯಸ್ ಇಟ್ ಈಸ್ ಆಗಿ ನಾವು
ರಿಸೀವರ್ನ ಬಳಿ ಸಹ ಅದೇ ಮಾಹಿತಿ ಅಥವಾ ಅದೇ ಜ್ಞಾನ, ಅದೇ ಸಾಮಾಜಿಕ ರಚನೆ ಕೂಡ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಇಬ್ಬರು ವ್ಯಕ್ತಿಗಳು ಮಾತನಾಡ್ತಾ ಇರಬೇಕಾದ್ರೆ ಸೊ ಅವನಲ್ಲಿರ್ತಕ್ಕಂತಹ ಜ್ಞಾನ, ನಿಜವಾದ ಜ್ಞಾನವನ್ನು ಶೇರ್ ಮಾಡ್ತಾ ಇದ್ದಾನೆ ಬಿಗೆ ಅಂದಾಗ, ಸೊ ಬಿಗೂ ಸಹ ಎಸ್ ಇಟ್ ಈಸ್ ಸೇಮ್ ನಾಲೆಡ್ಜ್ ಇದ್ದಾಗ ಮಾತ್ರ ಎನ ವ್ಯಾಲ್ಯೂ ಅಥವಾ ಎ ಕಳಿಸಿರ್ತಕ್ಕಂತಹ ಮಾಹಿತಿಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ಈ ಬರ್ಲೋ ಮಾಡೆಲ್ ಆಫ್ ಕಮ್ಯುನಿಕೇಷನದ ಮುಖ್ಯ ಉದ್ದೇಶ ಏನಂದರೆ ಸೆಂಡರನಿಗೆ ಇರ್ತಕ್ಕಂತಹ ಜ್ಞಾನ ರಿಸೀವರ್ ಅಥವಾ ಕೇಳುಗನಿಗೆ ಇರ್ತಕ್ಕಂತಹ ಜ್ಞಾನ ಅದನ್ನು ಸ್ವೀಕರಿಸುವವನಿಗೆ ಕೂಡ ಏನಿರಬೇಕು, ನಾಲೆಡ್ಜ್ ಸೇಮ್ ಆಗಿರಬೇಕು. ಇವನಲ್ಲಿರ್ತಕ್ಕಂತಹ ನಾಲೆಡ್ಜ್ ಇವನಿಗೆ ನಿಜವಾಗ್ಲೂ ಶೇರ್ ಆಗಬೇಕಂದ್ರೆ, ಅವನಲ್ಲಿರ್ತಕ್ಕಂತಹ ಗುಣಮಟ್ಟದ ಸ್ಕಿಲ್ ನಿಜವಾಗ್ಲೂ ಗೊತ್ತಾಗಬೇಕಂದ್ರೆ ಅದು ಬಿಯಲ್ಲಿರ್ತಕ್ಕಂತಹ ಸ್ಕಿಲ್ಲು ಕೂಡ ಹ್ಯಾಸ್ ಇಟ್ ಈಸ್ ಇರಬೇಕು ಅಂತ ಹೇಳ್ತಕ್ಕಂತಹ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಯಾವುದಂದರೆ ದಟ್ ಈಸ್ ಅ ಬರ್ಲೋ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಅಂದರೆ ಇಬ್ಬರು ವ್ಯಕ್ತಿಗಳು ಮುಖಾಮುಖಿಯಾಗಿ ಮಾತನಾಡ್ತಾ ಇರಬೇಕಾದ್ರೆ ಸೊ ಎ ವ್ಯಕ್ತಿಗೆ ಇರ್ತಕ್ಕಂತಹ ನಾಲೆಡ್ಜು ಬಿ ವ್ಯಕ್ತಿಯಲ್ಲಿದ್ದಾಗ ಮಾತ್ರ ಎ ವ್ಯಕ್ತಿಯ ಮೆಸೇಜ್ ಏನಾಗುತ್ತೆ, ಬೇಗವಾಗಿ ಅರ್ಥವಾಗ್ತಾ ಹೋಗುತ್ತೆ. ಸೊ ಈಗ ಬಿಗೆ ಈ ಬಿ ಅಂದರೆ ರಿಸೀವರ್ ಏನಿದ್ದಾನಲ್ಲ, ಸೊ ರಿಸೀವರನಿಗೆ ವಿತ್ ಏನು ಜ್ಞಾನನೇ ಇಲ್ಲದೇ ಈ ಸೆಂಡರನ್ನು ಕಳಿಸಿರ್ತಕ್ಕಂಥ ಮಾಹಿತಿಗೆ ಯಾವುದೇ ಥರ ವ್ಯಾಲ್ಯೂ ಇರಲ್ಲ. ಸೊ ಅದಕ್ಕೆ ಈ ಬರ್ಲೋ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಏನು ಹೇಳ್ತಾರೆ, ಈ ಸೆಂಡರನಿಗೆ ಮತ್ತು ರಿಸೀವರನಿಗೆ ಇಬ್ಬರ ನಡುವೆ ಸಹ ಪರಸ್ಪರ ಏನಿರಬೇಕಂದ್ರೆ ಗುಣಮಟ್ಟದ ನಾಲೆಡ್ಜ್ ಹೊಂದಿರಬೇಕು. ಆದಾಗ ಮಾತ್ರ ಅದೊಂದು ಗುಡ್ ಅಥವಾ ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಬರ್ಲೋ ಮಾಡೆಲ್ ಆಫ್ ಕಮ್ಯುನಿಕೇಷನಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ನೆಕ್ಸ್ಟು ಈ ಬರ್ಲೋ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಆಯಿತು. ನೆಕ್ಸ್ಟ್ ಬರ್ಲ್ಯಾಂಡ್ ಟ್ರಾನ್ಸಾಕ್ಷನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಬರ್ಲ್ಯಾಂಡ್ ಟ್ರಾನ್ಸಾಕ್ಷನಲ್ ಮಾಡೆಲ್ ಆಫ್ ಕಮ್ಯುನಿಕೇಷನನ್ನು 1970ರಲ್ಲಿ ಪರಿಚಯ ಮಾಡ್ತಾರೆ. ಸೆಂಡರು ಮತ್ತು ರಿಸೀವರ್ ಪರಸ್ಪರ ಮಗ್ನರಾಗಿರುತ್ತಾರೆ. ಇಲ್ಲಿ ನೋಡಿ, ಸೆಂಡರ್ ಇರ್ತಾನೆ, ನೆಕ್ಸ್ಟ್ ರಿಸೀವರ್ ಇರ್ತಾನೆ. ಸೊ ಇವರಿಬ್ಬರು ಏನು ಮಾಡ್ತಾರೆ, ಪರಸ್ಪರ ಮಗ್ನರಾಗಿರ್ತಾರೆ. ಇಲ್ಲಿ ಕಮ್ಯುನಿಕೇಷನ್ ನಡ್ತಕ್ಕಂತಹ ಪ್ರೋಸೆಸ್ ಹೇಗಿರುತ್ತೆ, ನಿಧಾನಗತಿ ಅಥವಾ ಮಂದಗತಿಯಾಗಿ ಸಾಗ್ತಾ ಇರುತ್ತೆ. ಸೊ ಸೆಂಡರ್ಗೆ ಇರ್ತಕ್ಕಂತಹ ಜ್ಞಾನ ರಿಸೀವರ್ನಿಗೆ ಇರಬೇಕಂತ ಆಗಲೇ ಹೇಳಿದೆ. ಸೊ ಆಗಿದ್ದಾಗ ಮಾತ್ರ ಅದೊಂದು ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗುತ್ತೆ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಲ್ಯಾನ್ಹ್ಯಾಮ್ ಕನ್ಸ್ಟ್ರಕ್ಷನಿಸ್ಟ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಈ ಲ್ಯಾನ್ಹ್ಯಾಮ್ ಅವರು ಮಾಡಿರ್ತಕ್ಕಂತಹ ಒಂದು ಕಮ್ಯುನಿಕೇಷನ್ಗೆ ನಾವು ಲ್ಯಾನ್ಹ್ಯಾಮ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ರಿಚರ್ಡ್ ಲ್ಯಾನ್ಹ್ಯಾಮ್ ಏನಿದ್ದಾರಲ್ವ, ಇವರ ಪೂರ್ತಿ ಹೆಸರು ರಿಚರ್ಡ್ ಲ್ಯಾನ್ಹ್ಯಾಮ್. ಈ ಸಂವಹನ ಎಂದರೆ ಕೇವಲ ಸಂದೇಶ. ನೋಡಿ, ಇದನ್ನು ಕೂಡ ಕ್ವಶನ್ ಕೇಳುವಂಥ ಸಾಧ್ಯತೆ ಇದೆ. ಸೊ ಸಂವಹನ ಎಂದರೆ ಓನ್ಲಿ ಮೆಸೇಜ್, ಅಂದರೆ ಮೆಸೇಜ್ ಓನ್ಲಿ ಅಂತ ಕರೆದಿರ್ತಕ್ಕಂತಹ ವ್ಯಕ್ತಿ ಅಥವಾ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಯಾವುದು ಅಂದರೆ ದಟ್ ಈಸ್ ಲ್ಯಾನ್ಹ್ಯಾಮ್ ಲ್ಯಾನ್ಹ್ಯಾಮ್ ಕನ್ಸ್ಟ್ರಕ್ಷನಿಸ್ಟ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ರಾನ್ಸ್ ಡ್ಯಾನ್ಸ್. ಫಸ್ಟೇ ನಾನು ಮಾಡೆಲ್ ಆಫ್ ಕಮ್ಯುನಿಕೇಷನನ್ನು ಹೇಳುವಾಗ ಇಂಟ್ರೊಡ್ಯೂಸ್ ಮಾಡಿದೆ ಯಾರು ಫ್ರಾನ್ಸ್ ಡ್ಯಾನ್ಸ್ ಯಾರು ಅಂತ. ಸೊ ಫ್ರಾನ್ಸ್ ಡ್ಯಾನ್ಸ್ ಹೇಳಿರ್ತಕ್ಕಂತಹ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಯಾವುದಂತ ಕೇಳ್ಬೋದು, ದಟ್ ಈಸ್ ಎಲಿಕನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಎಲಿಕನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಸೊ ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ, ಸೊ ಲಾಸ್ಟ್ ಕ್ಲಾಸಲ್ಲಿಯೂ ಸಹ ನಾನು ಮಾಡೆಲ್ ಆಫ್ ಕಮ್ಯುನಿಕೇಷನನ್ನು ಹೇಳುವಾಗ ಫ್ರಾನ್ಸ್ ಡ್ಯಾನ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಆ ಕ್ಲಾಸನ್ನು ನೋಡ್ಕೊಂಬರ್ರಿ, ಆಗ ಮಾತ್ರ ನಿಮಗಿದು ಅರ್ಥ ಆಗುತ್ತೆ. ಸೊ 1967ರಲ್ಲಿ ಈ ಫ್ರಾನ್ಸ್ ಡ್ಯಾನ್ಸ್ ಎಂಬಾತ ಎಲಿಕನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಬಗ್ಗೆ ಮೊದಲ ಬಾರಿ ವಿವರಿಸಿದ್ದಾನೆ. ಸೊ ಎಲಿಕನ್ ಮಾಡೆಲ್ ಆಫ್ ಕಮ್ಯುನಿಕೇಷನದ ಕರ್ತರು ಯಾರು ಅಂದರೆ ದಟ್ ಈಸ್ ಅ ಫ್ರಾನ್ಸ್ ಡ್ಯಾನ್ಸ್ ಅಲ್ವಾ. ಇವರು ಸ್ಪೈರಲ್ ಪ್ರೋಸೆಸ್ಗೆ ಹೆಚ್ಚಾಗಿ ಏನು ಮಾಡಿದ್ದಾರೆ, ಒತ್ತು ಕೊಡ್ತಾ ಹೋಗಿದ್ದಾರೆ. ಇನ್ನು ನೆಕ್ಸ್ಟ್ 9th ಈ ಮಾಸ್ ಮೀಡಿಯಾ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಈ ಮಾಸ್ ಮೀಡಿಯಾ ಮಾಡೆಲ್ ಆಫ್ ಕಮ್ಯುನಿಕೇಷನಲ್ಲಿ ಅಲ್ವಾ ಅಟೆನ್ಷನ್ ಮಾಡೆಲ್ ಅಂತ ಕೂಡ ಕರಿತೀವಿ ಇದನ್ನು. ಯಾವುದನ್ನು, ಮಾಸ್ ಮೀಡಿಯಾ ಮಾಡೆಲ್ ಆಫ್ ಕಮ್ಯುನಿಕೇಷನನ್ನು ಅಟೆನ್ಷನ್ ಮಾಡೆಲ್ ಅಂತ ಕೂಡ ಕರಿತೀವಿ. ಇದನ್ನು ನಾವು ಆಡಿಯನ್ಸ್ ಮಾಡೆಲ್ ಅಂತಲೂ ಕೂಡ ಕರಿತೀವಿ. ನೋಡಿ ಇಲ್ಲಿ ಮಾಸ್ ಮೀಡಿಯಾ ಮಾಡೆಲ್ ಆಫ್ ಕಮ್ಯುನಿಕೇಷನನ್ನು ಅಟೆನ್ಷನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಆಡಿಯನ್ಸ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಕೂಡ ಕರಿತೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಟೆನ್ಷನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಯಾವ ಕಮ್ಯುನಿಕೇಷನ್ ಮಾಡೆಲನ್ನು ಕರಿತೀವಿ ಅಂದರೆ ದಟ್ ಇಸ್ ಅ ಮಾಸ್ ಮೀಡಿಯಾ ಮಾಡೆಲ್ ಆಫ್ ಕಮ್ಯುನಿಕೇಷನ್. ನೆಕ್ಸ್ಟ್ ಆಡಿಯನ್ಸ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ 10th ಕಡ್ಜಾ ಮಾಡೆಲನ್ನು ಗೇಟ್ ಕೀಪರ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಲ್ವಾ. ಇದನ್ನು ಕೇಳಿದ್ದಾರೆ. ಕಡ್ಜಾ ಮಾಡೆಲ್ ಆಫ್ ಕಮ್ಯುನಿಕೇಷನನ್ನು ಕಾನ್ಸೆಪ್ಟನ್ನು ಕೊಟ್ಟವ್ರು ಯಾರು ಅಂದರೆ ದಟ್ ಈಸ್ ಅ ಗೇಟ್ ಕೀಪರು. ನೋಡಿ ಇಂಟರ್ಮೀಡಿಯೇಟರಿ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಬಗ್ಗೆ ಯಾರು ಈ ಗೇಟ್ ಕೀಪರ್ ಅವರು ಹೇಳ್ತಾ ಬಂದಿದ್ದಾರೆ ಅಲ್ವಾ.
ಗೇಟ್ ಕೀಪರ್ ಅವರು ಕಂಡಿರ್ತಕ್ಕಂಥ ಈ ಕಡ್ಜಾ ಮಾಡೆಲ್ ಆಫ್ ಕಮ್ಯುನಿಕೇಷನಲ್ಲಿ ಇಂಟರ್ಮೀಡಿಯರಿ ಮಾಡೆಲ್ ಅಂತ ಕೂಡ ಕರಿಬಹುದು ಅಲ್ವಾ. ಇಂಟರ್ಮೀಡಿಯರಿ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತಲೂ ಕರಿಬೋದು. ಸೊ ಇದನ್ನು ಯಾರು ಕಂಡು ಹಿಡಿದ್ರು ಅಂತ ಕೇಳ್ತಾರೆ, ದಟ್ ಈಸ್ ಅ ಗೇಟ್ ಕೀಪರ್. ನೆಕ್ಸ್ಟ್, okay, this is all about today's class. If you anything queries regarding this class, please comment me. And ಈ ಕ್ಲಾಸಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಆ್ಯಂಡ್ ಯಾರೆಲ್ಲ KCETಗೆ ಅಂತ ಓದ್ತಾ ಇದ್ದಾರೋ ಅವರಿಗೆ ನನ್ನ ಚಾನಲನ್ನು ರೆಫರ್ ಮಾಡಿ. ನೆಕ್ಸ್ಟು ನಿಮಗೆ ಈ ಥರದ ಈ ಕ್ಲಾಸಿನ PDF ಏನಾದರೂ ಬೇಕಿದ್ದರೆ ಸೊ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಅರ್ಟಿ ಅನ್ನುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ನೀವು ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಸೊ ಈ PDFಗಳು ಬಂದು ಅಲ್ಲಿ ಸೇರ್ತವೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಎಲ್ಲ ಮುಗಿದು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನನ್ನು ನೋಡೋಣ. ಯಾಕೆಂದರೆ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ ಮೇಲೆ ತುಂಬಾ ಕ್ವಶನ್ ಆಗಿರ್ತಕ್ಕಂತಹ ಉದಾಹರಣೆ ಇದೆ. ಯಾಕೆಂದರೆ ಅಪ್ಲೈಡ್ ಆಗಿ ಈ ಯಾವ ಥರ ಆದ ಬ್ಯಾರಿಯರ್ಸ್ ಅಂದರೆ ಬ್ಯಾರಿಯರ್ಸದ ಮೇಲೆ ತುಂಬಾ ಸಲ ನಾವು ಕ್ವಶನನ್ನು ನೋಡಿದ್ದೀವಿ ಅಲ್ವಾ. ಒಂದು ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗಬೇಕು ಅಂದರೆ ಅದಕ್ಕೆ ಇರ್ತಕ್ಕಂಥ ಒಂದು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಥವಾ ಪರಿಣಾಮಕಾರಿಯಾಗಿರ್ತಕ್ಕಂಥ ಸಂವಹನ ಆಗಬೇಕಂದ್ರೆ ಅದಕ್ಕಿರ್ತಕ್ಕಂಥ ಅಡೆತಡೆಗಳು ಯಾವ್ಯಾವು ಅಥವಾ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ ಅಂತ ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು ಸೊ ಮಚ್.